ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ACP ರಿವೈಸ್ಡ್ NEP ಸಿಲೆಬಸ್ ಏನಿದೆ ಅದರಲ್ಲಿ ಬರುವಂತಹ ಕನ್ನಡ ವಿಷಯದ ಮೇಲೆ ಕೇಳುವಂತಹ ವಚನಕಾರ್ತಿ ನೀಲಮ್ಮನ ವಚನಗಳ ಮೇಲೆ ಕೇಳುವಂತಹ 5 ಅಥವಾ 10 ಅಂಕದ ಯಾವುದೇ ಪ್ರಶ್ನೆಗೆ ನೀವು ಬರೀಬೇಕಾಗಿರುವಂತಹ ಉತ್ತರವನ್ನು ಚರ್ಚಿಸೋಣ. ಮೊದಲಿಗೆ ಪೀಠಿಕೆಯನ್ನು ಬರೀಬೇಕು. ಕವಿತ್ರಿಯ ಪರಿಚಯವನ್ನು, ವಚನಕಾರ್ತಿ ನೀಲಮ್ಮನ ಪರಿಚಯವನ್ನು ನಾವು ಮಾಡಬೇಕಾಗುತ್ತೆ. ಮೊದಲು ನೀಲಾಂಬಿಕೆ, ನೀಲೋಚನೆ, ನೀಲಮ್ಮ ಈ ಮೂರು ಹೆಸರಿನಿಂದ ಚಿರಪರಿಚಿತವಾಗಿರುವಂತಹ ನೀಲಮ್ಮನವರು ಬಸವಣ್ಣನವರ ಎರಡನೇ ಹೆಂಡತಿಯಾಗಿದ್ದರು. ಇವರ ಅಂಕಿತ ನಾಮ ಸಂಗಯ್ಯ. ಇವರ 287 ವಚನಗಳು ಲಭ್ಯವಾಗಿವೆ. ಇವರ ವಚನಗಳು ಕಾಲಜ್ಞಾನ ಸಂಬಂಧಿಸಿದಂತಹ ವಚನಗಳನ್ನು ರಚಿಸಿದ್ದಾರೆ. ಒಟ್ಟು ಈ 4 ಪಾಯಿಂಟ್ನ ನೀವು ಪೀಠಿಕೆಯಲ್ಲಿ ಬರೀಬೇಕು. ಮೊದಲನೇದ್ದು, ವಚನಗಾರ್ತಿ ನೀಲಮ್ಮ ಬಸವಣ್ಣನವರ ಎರಡನೇ ಹೆಂಡತಿ. ಇವರ ಬೇರೆ ಬೇರೆ ಹೆಸರುಗಳು ನೀಲಮ್ಮ, ನೀಲಾಂಬಿಕೆ, ನೀಲೋಚನೆ. ಇವರ ಅಂಕಿತ ನಾಮ ಸಂಗಯ್ಯ. ಇವರ 287 ವಚನಗಳು ಇಲ್ಲಿಯವರೆಗೆ ಲಭ್ಯವಾಗಿವೆ. ಇವರ ವಚನಗಳು ಕಾಲಜ್ಞಾನಕ್ಕೆ ಸಂಬಂಧಿಸಿವೆ. ನಿಮಗೆ ಸಿಲೆಬಸ್ನಲ್ಲಿ 2 ವಚನಗಳನ್ನ ಕೊಟ್ಟಿದ್ದಾರೆ. ಸೊ ಅವುಗಳ ಎಕ್ಸ್ಪ್ಲನೇಷನ್ನ ನೀವು ಬರೀಬೇಕಾಗುತ್ತೆ. ಮೊದಲನೇದ್ದು ಸತಿಪತಿ ಸಂಬಂಧಕ್ಕೆ ಸಂಬಂಧಿಸಿದೆ. ಎರಡನೇದ್ದು ಹಿರಿಯತನದ ಬಗ್ಗೆ ಸಂಬಂಧಿಸಿದೆ. ಮೊದಲನೇ ವಚನದ ವಿವರಣೆಯನ್ನು ನೋಡೋಣ. ಬಸವಣ್ಣನಿಗೆ ನಾನು ಕೇವಲ ಮಡದಿಯಾಗಿಲ್ಲ, ಬಸವಣ್ಣನು ಕೇವಲ ನನಗೆ ಪತಿ ಆಗಿಲ್ಲ, ಸತಿಪತಿ ಕೇವಲ ಭಾವ ನಮ್ಮದಲ್ಲ, ವಿಚಾರದಿಂದ ಅದಕ್ಕಿಂತ ಹಿರಿದಾದ ಮೀರಿದ ಸಂಬಂಧ ನಮ್ಮದು. ಇದಕ್ಕೆ ಪ್ರಮತರು ಪುರಾತರು ಸಾಕ್ಷಿ ಎನ್ನುತ್ತಾಳೆ ಶಿವಶರಣೆ ವಚನಗಾರ್ತಿ ನೀಲಮ್ಮ. ಅಂದರೆ ಬಸವಣ್ಣನವರು ಕೇವಲ ತಮಗೆ ಗಂಡನಾಗಿಲ್ಲ, ನೀಲಮ್ಮ ಬಸವಣ್ಣನವರಿಗೆ ಕೇವಲ ಹೆಂಡತಿಯಾಗಿಲ್ಲ, ಕೇವಲ ಸತಿಪತಿ ಭಾವನೆಯಷ್ಟೇ ಹೊಂದಿಲ್ಲ, ಬದಲಾಗಿ ಇವರದು ಭಾವ ಅಷ್ಟೇ ಅಲ್ಲದೆ ವಿಚಾರದಿಂದಲೂ ಕೂಡ ಇಬ್ಬರ ನಡುವಿರುವಂತಹ ಪ್ರೇಮ ಹಿರಿದಾದದ್ದು, ಸಂಬಂಧ ಹಿರಿದಾದದ್ದು ಅಂದರೆ ದೊಡ್ಡದು. ಸೊ ಇದಕ್ಕೆ ಪ್ರಮತರು ಪುರಾತರು ಸಾಕ್ಷಿ ಅಂತ ವಚನಗಾರ್ತಿ ಹೇಳ್ತಾಳೆ. ತನ್ನ ವಯಸ್ಸಿನ ಕಿರೀಟದಿಂದ ಹಿರಿಯರಾದರೆ ಪ್ರಯೋಜನವಿಲ್ಲ, ತನ್ನ ಜ್ಞಾನ ಅರಿವು ವಿಚಾರ ಶಕ್ತಿ ಆಚಾರ ನಡತೆಗಳಿಂದ ತನ್ನನ್ನು ಹಿರಿಯರಾಗಿ ಕಾಣಿರಿ, ಇಲ್ಲವೆಂದಲ್ಲಿ ಹೆಣ್ಣುತನವೇ ನನಗೆ ಬೇಡ ಎನ್ನುತ್ತಾಳೆ ಶಿವಶರಣೆ ವಚನಗಾರ್ತಿ ನೀಲವ್ವ. ಅಂದರೆ ಕೇವಲ ಅವಳ ವಯಸ್ಸಿನಿಂದ ಅವಳನ್ನು ಹಿರಿಯಳೆಂದು ನೋಡಬೇಡಿ, ಅವಳಿಗಿರುವಂಥ ಜ್ಞಾನ ಅರಿವು ವಿಚಾರ ಶಕ್ತಿ ಆಚಾರ ನಡತೆ ಇವುಗಳಿಂದ ಒಬ್ಬ ವ್ಯಕ್ತಿ ಹಿರಿತನವನ್ನು ಪಡ್ಕೋತಾನೆ, ಇದರಿಂದ ನನ್ನನ್ನು ಹಿರಿತನದಿಂದ ಕಾಣಿರಿ ಅಂತ ಹೇಳ್ತಾಳೆ. ಒಂದು ವೇಳೆ ತನಗೆ ಈ ಗುಣಗಳು ಇಲ್ಲವೆಂದ್ರೆ ನನಗೆ ಹೆಣ್ಣುತನವೇ ಬೇಡ ಅಂತ ವಚನಗಾರ್ತಿ ನೀಲವ್ವ ಹೇಳ್ತಾಳೆ. ಇದಿಷ್ಟು ನೀವು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗೆ ಡೀಟೇಲ್ ಆಗಿ ಈ 2 ವಚನಗಳನ್ನ ವಿವರಿಸಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಒಂದು ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.